ತಾಳ್ಮೆಯ ಬಗ್ಗೆ ಒಂದು ಸಮಾಧಾನವಾದ ಕಥೆಯನ್ನು ಹೇಳುತ್ತೇನೆ ಕೇಳಿ. ಕೃಷ್ಣ ಮತ್ತು ತಾಳ್ಮೆಯ ವರ. ಒಮ್ಮೆ ವೃಂದಾವನದಲ್ಲಿ ಒಬ್ಬ ಯುವ ಭಕ್ತನಿದ್ದ. ಅವನ ಹೆಸರು ಮಾಧವ. ಅವನು ದಿನವೂ ಕೃಷ್ಣನನ್ನ ನಂಬಿ ಪ್ರಾರ್ಥನೆ ಮಾಡುತ್ತಿದ್ದರೂ ಅವನ ಜೀವನದಲ್ಲಿ ಕಷ್ಟಗಳು ಮಾತ್ರ ಹೆಚ್ಚುತ್ತಲೇ ಇದ್ದವು. ಒಂದು ದಿನ ಮನಸ್ಸು ತುಂಬ ನೋವಿನಿಂದ ಅವನು ಕೃಷ್ಣನ ಮುಂದೆ ನಿಂತು ಹೇಳಿದನು, ಕೃಷ್ಣ, ನಾನು ನಿನ್ನನ್ನೇ ನಂಬಿದ್ದೇನೆ, ಆದರೂ ನನ್ನ ಜೀವನದಲ್ಲಿ ಏನೂ ಸರಿಯಾಗುತ್ತಿಲ್ಲ, ನನ್ನ ತಾಳ್ಮೆ ಮುಗಿಯುತ್ತಿದೆ. ಕೃಷ್ಣ ನಗುಮುಖದಿಂದ ಹೇಳಿದನು, ಮಾಧವ, ನಿನಗೆ ಒಂದು ಬೀಜ ಕೊಡುತ್ತೇನೆ. ಇದನ್ನು ನೆಟ್ಟು ಪ್ರತಿದಿನ ನೋಡುತ್ತಿರು, ಆದರೆ ತಾಳ್ಮೆ ಕಳೆದುಕೊಳ್ಳಬೇಡ ಎಂದು. ಮಾಧವ ಆ ಬೀಜವನ್ನು ನೆಟ್ಟನು. ಮೊದಲ ದಿನ ಏನೂ ಇಲ್ಲ, ಒಂದು ವಾರ ಏನೂ ಇಲ್ಲ, ಒಂದು ತಿಂಗಳು ಏನೇನೂ ಇಲ್ಲ. ಅವನು ಬೇಸರದಿಂದ ಮತ್ತೆ ಕೃಷ್ಣನ ಬಳಿ ಕೇಳಿದನು. ಇಷ್ಟು ದಿನ ಕಾಯ್ದರೂ ಏನೂ ಆಗಲಿಲ್ಲ ಕೃಷ್ಣ. ಆಗ ಕೃಷ್ಣ ಮೃದುವಾಗಿ ಹೇಳಿದನು, ಮಾಧವ, ನೀನು ಬೀಜದೊಳಗೆ ನಡೆಯುವ ಕೆಲಸವನ್ನು ನೋಡಲಿಲ್ಲ, ಆದರೆ ಅಲ್ಲಿ ಬೇರು ಬೆಳೆದು ಮರವಾಗಲು ತಯಾರಾಗುತ್ತಿತ್ತು. ಅಷ್ಟರಲ್ಲಿ ಆ ಬೀಜದಿಂದ ಒಂದು ಚಿಗುರು ಹೊರಬಂತು. ಅವನು ಅಚ್ಚರಿಪಟ್ಟು ನೋಡುತ್ತಿದ್ದಾಗ ಕೃಷ್ಣ ಹೇಳಿದನು, ಜೀವನದಲ್ಲಿಯೂ ಹಾಗೇನೆ, ತಕ್ಷಣ ಫಲ ಕಾಣದಿದ್ದರೂ ಒಳಗಡೆ ಎಲ್ಲವೂ ಸರಿಯಾಗಿ ರೂಪುಗೊಳ್ಳುತ್ತಿರುತ್ತದೆ. ತಾಳ್ಮೆ ಇದ್ದವನು ಮಾತ್ರ ಅದನ್ನು ಕಾಣಬಲ್ಲ. ಮಾಧವನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಅವನ ಮನಸ್ಸಿಗೆ ಶಾಂತಿ ಇಳಿಯಿತು. ಅವನು ಅರ್ಥ ಮಾಡಿಕೊಂಡನು, ತಡವಾದರೂ ದೇವರು ತಡ ಮಾಡುವುದಿಲ್ಲ. ಈ ಕಥೆಯ ಸಂದೇಶ ನಿಜಕ್ಕೂ ಎಷ್ಟು ಅದ್ಭುತ ನೋಡಿ. ನೀವು ಇಂದು ಬೇಜಾರಾಗಿ ಇದ್ದೀರಾ ಅಂದರೆ ಅದು ನಿಮ್ಮೊಳಗೆ ಏನೋ ಒಂದು ಒಳ್ಳೆಯದು ರೂಪುಗೊಳ್ಳುತ್ತಿದೆ ಅನ್ನೋದರ ಸೂಚನೆ. ಕೃಷ್ಣನು ನಿಮಗೆ ಹೀಗೆ ಹೇಳುತ್ತಾನೆ, ಸ್ವಲ್ಪ ತಾಳ್ಮೆಯಿಂದ ಇದ್ದು ಬಿಡಿ, ನಿಮಗಾಗಿ ಮುಂದೆ ತುಂಬ ಒಳ್ಳೆಯ ದಿನಗಳು ಬರುತ್ತಿವೆ. ಮನಸ್ಸು ಸ್ವಲ್ಪ ಲಘುವಾಗುತ್ತದೆ. ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಿಮಗೆ ಇನ್ನೊಂದು ಕಥೆ ಹೇಳುತ್ತೇನೆ, ಕೃಷ್ಣ ಮತ್ತು ಒಂದು ಒಡೆದ ಪಾತ್ರೆಯ ಬಗ್ಗೆ. ಒಮ್ಮೆ ದ್ವಾರಕೆಯಲ್ಲಿ ಒಬ್ಬ ವೃದ್ಧ ಮಹಿಳೆ ಇದ್ದಳು. ಅವಳು ದಿನವೂ ಕೃಷ್ಣನಿಗೆ ನೀರು ತುಂಬಿದ ಒಂದು ಮಣ್ಣಿನ ಪಾತ್ರೆಯನ್ನು ತಂದು ಅರ್ಪಿಸುತ್ತಿದ್ದಳು. ಆ ಪಾತ್ರೆ ಹಳೆಯದು, ಬಿರುಕು ಬಿಟ್ಟಿತ್ತು. ಹೋಗುವ ದಾರಿಯಲ್ಲೇ ಸ್ವಲ್ಪ ಸ್ವಲ್ಪ ನೀರು ಚೆಲ್ಲುತ್ತಲೇ ಇರುತ್ತಿತ್ತು. ಅವಳ ಮನಸ್ಸು ತುಂಬ ನೋವಿನಿಂದ ಇತ್ತು. ಕೃಷ್ಣ, ನನ್ನ ಪಾತ್ರೆ ಪೂರ್ಣವಲ್ಲ, ನಿನಗೆ ನಾನು ಏನನ್ನೂ ಸರಿಯಾಗಿ ಕೊಡಲಾಗುತ್ತಿಲ್ಲ. ಒಂದು ದಿನ ಅವಳು ಧೈರ್ಯ ಮಾಡಿ ಕೃಷ್ಣನಿಗೆ ಕೇಳಿದಳು, ನನ್ನ ಸೇವೆ ನಿನಗೆ ಇಷ್ಟವಿಲ್ಲವೇ? ನಾನು ಅರ್ಧ ನೀರನ್ನೇ ತರುತ್ತೇನೆ. ಆಗ ಕೃಷ್ಣ ಮೃದುವಾಗಿ ನಗುತ್ತಾ ಹೇಳಿದನು, ಅಮ್ಮ, ನೀನು ನಡೆದು ಬಂದ ದಾರಿಯನ್ನು ನೋಡಿದೆಯಾ? ಅವಳು ಹಿಂತಿರುಗಿ ನೋಡಿದಳು. ಅವಳ ಪಾತ್ರೆಯಿಂದ ಚೆಲ್ಲಿದ ನೀರಿನಿಂದ ಆ ದಾರಿಯ ಎರಡೂ ಬದಿಗಳಲ್ಲಿ ಹೂವುಗಳು ಅರಳಿದ್ದವು. ಕೃಷ್ಣ ಹೇಳಿದನು, ನೀನು ಅರ್ಧ ನೀರನ್ನು ತಂದರೂ ಉಳಿದ ನೀರು ದಾರಿಗೆ ಜೀವ ಕೊಟ್ಟಿದೆ. ಒಡೆದಿರುವುದು ನಿನ್ನ ದೌರ್ಬಲ್ಯ ಅಲ್ಲ, ಅದೇ ನಿನ್ನ ಸೇವೆಯ ಸೌಂದರ್ಯ. ಅವಳ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವಳು ಅರ್ಥ ಮಾಡಿಕೊಂಡಳು. ಪೂರ್ಣವಾಗಿಲ್ಲ ಅಂದರೆ ಉಪಯೋಗ ಇಲ್ಲ ಎಂದರ್ಥವಲ್ಲ. ದೇವರು ನಿಮ್ಮ ಪ್ರಯತ್ನವನ್ನು ಮಾತ್ರ ನೋಡುತ್ತಾನೆ. ನಿಮಗಾಗಿ ನೀವು ಏನು ಮಾಡುತ್ತೀರೋ ಅದಕ್ಕಿಂತಲೂ ನಿಮ್ಮ ಒಂದು ಸೇವೆ ಭಗವಂತನಿಗೆ ಎಷ್ಟು ಪ್ರಾಮಾಣಿಕವಾಗಿ ಇದೆ ಎನ್ನುವುದನ್ನು ಈ ಕತೆ ನಿಮಗೆ ಅರ್ಥ ಮಾಡಿಸುತ್ತದೆ. ನಿಮ್ಮ ಒಡೆದ ಮನಸ್ಸಿನಲ್ಲಿಯೂ ಹಾಗೇನೆ ಭಗವಂತ ಹೂವುಗಳನ್ನು ಅರಳಿಸುತ್ತಾ ಇರುತ್ತಾನೆ. ನೀವು ಅದನ್ನು ಗಮನಿಸಬೇಕು. ಈಗ
ಕಷ್ಟ ಮತ್ತು ನಂಬಿಕೆಯ ಬಗ್ಗೆ ಹೃದಯಕ್ಕೆ ತಲುಪುವ ಕೃಷ್ಣನ ಒಂದು ಪುಟ್ಟ ಕತೆ ಹೇಳುತ್ತೇನೆ ಕೇಳಿ. ಇದನ್ನು ನಿಧಾನವಾಗಿ ಕೇಳಿ, ನಿಮ್ಮ ಮನಸ್ಸು ತಾನಾಗಿಯೇ ಶಾಂತಗೊಳ್ಳುತ್ತದೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಗೋಪಿ ಎಂಬ ಬಡ ಹುಡುಗಿ ಇದ್ದಳು. ಅವಳ ಬದುಕು ಕಷ್ಟಗಳಿಂದಲೇ ತುಂಬಿತ್ತು. ಆದರೂ ಪ್ರತಿದಿನ ಸಂಜೆ ಅವಳು ಕೃಷ್ಣನ ಮುಂದೆ ಒಂದು ಚಿಕ್ಕ ದೀಪವನ್ನು ಹಚ್ಚುತ್ತಿದ್ದಳು. ಒಂದು ದಿನ ಭಾರೀ ಮಳೆ ಸುರಿಯಿತು. ಮನೆ ಒಳಗೆ ನೀರು ನುಗ್ಗುತ್ತಿತ್ತು. ಅವಳ ಕೈಯಲ್ಲಿದ್ದ ದೀಪ ಜಾರಿ ಬಿದ್ದು ಒಡೆದೇ ಹೋಯಿತು. ಬೆಳಕು ಸಹ ಆರಿ ಹೋಯಿತು. ಅವಳ ಮನಸ್ಸು ತುಂಬ ನೋವುಗೊಂಡಿತ್ತು. ಆಗ ಕೃಷ್ಣ, ನನ್ನ ದೀಪವೂ ಉಳಿಯಲಿಲ್ಲ, ನನ್ನ ನಂಬಿಕೆ ಇವತ್ತು ಮುರಿದಂತೆ ಆಯಿತು. ಅವಳು ಕತ್ತಲಲ್ಲೇ ಕಣ್ಣೀರಿಟ್ಟುಕೊಂಡು ಕುಳಿತುಕೊಂಡು ಕೃಷ್ಣನಿಗೆ ಹೇಳಿದಳು. ಆದರೆ ಅವಳು ಹೇಳಿದ ಒಂದು ಮಾತು ಮಾತ್ರ ನಿಂತಿರಲಿಲ್ಲ. ನೀನು ಇದ್ದೀಯೆ, ನನಗೆ ನಂಬಿಕೆ ಇದೆ. ಇಷ್ಟೆಲ್ಲ ಆದರೂ ಕೂಡ ನೀನು ನನ್ನನ್ನು ಎಲ್ಲೋ ಒಂದು ಕಡೆ ನೋಡುತ್ತಿರುವೆ. ನನ್ನ ಕಷ್ಟಗಳಿಗೆ ನೀನು ಕರಗಿ ಬಂದೇ ಬರುವೆ ಎಂಬ ನಂಬಿಕೆ ಇದೆ ಎಂದು ಅವಳ ಮನಸ್ಸು ಒಮ್ಮೆ ಎಲ್ಲೋ ಒಂದು ಕಡೆ ಕೂಗುತ್ತಿತ್ತು. ಅಷ್ಟರಲ್ಲಿ ಹೊರಗೆ ಮಳೆ ನಿಂತಿತ್ತು. ಮೋಡಗಳು ಸರಿದವು. ಕಿಟಕಿಯಿಂದ ಚಂದ್ರನ ಬೆಳಕು ಒಳಗೆ ಬಂದಿತ್ತು. ಆ ಬೆಳಕಿನಲ್ಲಿ ಅವಳು ನೋಡಿದಳು. ಒಡೆದ ದೀಪದೊಳಗೆ ಉಳಿದಿದ್ದ ಚಿಕ್ಕ ಜ್ಯೋತಿ ಇನ್ನೂ ಆರಿರಲಿಲ್ಲ. ಆಗ ಅವಳ ಮನಸ್ಸಿನೊಳಗೆ ಕೃಷ್ಣನ ಧ್ವನಿ ಹೇಳಿತು, ದೀಪ ಮುರಿದರೂ ಬೆಳಕು ಉಳಿದಿದ್ದರೆ ಅದೇ ನಿಜವಾದ ನಂಬಿಕೆ. ಕಷ್ಟ ಬಂದಾಗಲೂ ನಮ್ಮನ್ನು ನಂಬುವವರ ಜೊತೆ ನಾನು ಎಂದಿಗೂ ಕೂಡ ಇರುತ್ತೇನೆ. ಅವರನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಹಾಗೆಯೇ ಆ ದಿನದಿಂದ ಅವಳ ಜೀವನ ನಿಧಾನವಾಗಿ ಬದಲಾಗುತ್ತಾ ಹೋಯಿತು. ಕಷ್ಟಗಳೆಲ್ಲ ಕಳೆದು ಹೋದವು. ಹಾಗೆ ಅವಳು ಭಯದಿಂದ ಬದುಕುತ್ತಿದ್ದ ಜೀವನವೂ ಕೂಡ ಮುಗಿದು ಹೋಯಿತು. ನಿಮ್ಮ ಜೀವನದಲ್ಲೂ ಕೂಡ ಹೀಗೇನೆ ಕತ್ತಲೆ ಆವರಿಸಿಕೊಂಡಿದ್ದರೆ ಅದರ ಅರ್ಥ ನಿಮ್ಮ ಜೀವನದಲ್ಲಿ ಬೆಳಕಿಲ್ಲ ಅಂತ ಅಲ್ಲ. ಕೃಷ್ಣ ಇದಕ್ಕೆ ಹೇಳುತ್ತಾನೆ, ಕಷ್ಟದಲ್ಲಿ ಕೈ ಬಿಡದೇ ಇರುವ ನಂಬಿಕೆಯೇ ನಿಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ನಂಬಿಕೆ ಹೊಂದಿರುತ್ತೀರೋ ಅದು ಮಾತ್ರವೇ ನಿಮಗೆ ಜೀವನದಲ್ಲಿ ಭರವಸೆ, ವಿಶ್ವಾಸ, ಕಷ್ಟಗಳನ್ನು ಕಳೆಯುವ ದಾರಿಯನ್ನು ತಂದು ಕೊಡುತ್ತದೆ. ನೀವು ಅಳುತ್ತಿರುವಾಗ ಯಾರಿಗೂ ಕಾಣಿಸದಿದ್ದರೂ ಕೃಷ್ಣ ಮಾತ್ರ ನಿಮ್ಮ ಕಣ್ಣೀರನ್ನು ಎಣಿಸುತ್ತಾ ಇರುತ್ತಾನೆ. ಕಷ್ಟದಲ್ಲಿ ಕೈ ಬಿಡದ ನಂಬಿಕೆಯೇ ದೇವರು ನಿನ್ನ ಜೊತೆ ಇದ್ದಾನೆ ಎನ್ನುವುದಕ್ಕೆ ದೊಡ್ಡ ಸಾಕ್ಷಿ. ದೇವರು ಕಣ್ಣೀರನ್ನು ತಕ್ಷಣವೇ ತೊಳೆಯುವುದಿಲ್ಲ. ಮೊದಲು ಅದಕ್ಕೆ ಅರ್ಥ ಕೊಡುತ್ತಾನೆ. ಆ ಕಣ್ಣೀರಿನ ಬೆಲೆ ತಿಳಿಸುತ್ತಾನೆ. ನೀನು ಒಂಟಿಯಾಗಿಲ್ಲ. ನಿನ್ನ ನೋವಿನ ದಾರಿಯಲ್ಲೂ ಕೃಷ್ಣ ನಿಮ್ಮೊಂದಿಗೆ ನಡೆದುಕೊಂಡು ಬರುತ್ತಾನೆ. ಇವತ್ತು ನಿಮ್ಮ ಕಣ್ಣೀರಾಗಿದ್ದೇ ನಾಳೆ ಯಾರೋ ಒಬ್ಬರ ಧೈರ್ಯವಾಗುತ್ತದೆ. ನಿಮ್ಮ ನೋವನ್ನು ತೆಗೆದಿಲ್ಲ ಎಂದರೆ ಅದು ನಿರಾಕರಣೆ ಅಲ್ಲ. ಕೃಷ್ಣ ನಿಮ್ಮ ಪ್ರಾರ್ಥನೆ ಕೇಳುತ್ತಿಲ್ಲ ಎಂದೂ ಅಲ್ಲ. ನಿಮ್ಮನ್ನು ಬಲಿಷ್ಠವನ್ನಾಗಿಸುವಂತಹ ಉತ್ತಮ ಯೋಜನೆಯನ್ನು ಕೃಷ್ಣ ಮಾಡುತ್ತಿದ್ದಾನೆ ಎಂದರ್ಥ. ನೊಂದವರ ಕಣ್ಣೀರು ಒರೆಸಲು ಕೃಷ್ಣ ಕೆಲವರನ್ನು ನಮ್ಮ ಜೀವನದ ನೋವಿನ ದಾರಿಯಲ್ಲಿ ಸಂತೋಷವಾಗಿ ಇರುವ ಹಾಗೆ ಕಳಿಸುತ್ತಾನೆ. ಇದು ನಿಜ ಅಲ್ಲವೇ? ನೀವು ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬರು ಬಂದು ನಿಮಗೆ ಹೆಗಲಾಗಿರುತ್ತಾರೆ. ಅವರನ್ನು ಯಾವತ್ತೂ ಮರಿಬೇಡಿ. ವೀಕ್ಷಕರೇ, ಈ ರೀತಿಯ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗಿದ್ದರೆ ತಪ್ಪದೆ ನಿಮ್ಮ ಒಂದು ಜೀವನದ ಸ್ವಾರಸ್ಯ ಕಥೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದನ್ನು ಸಾಧ್ಯ ಆದರೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ವೀಕ್ಷಕರೇ, ಈ ಒಂದು ಉತ್ತಮ ಕಥೆ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದನ್ನು ನಿಮ್ಮ ಪ್ರೀತಿ ಪಾತ್ರದಾರರಿಗೂ ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶ ತಿಳ್ಕೊಳ್ಳೋಕ್ಕೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ
ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.